ಡ್ರೈವ್ 4 wheel drive ಇಂಜಿನ್ ಬಂದು ಪಿಜೋ ಇಂಜಿನ್ ಬರುತ್ತೆ ಟೈರ್ ಎಲ್ಲ ಫ್ರೆಶ್ ಇದೆ ನಿಮಗೆ ಬಾಡಿನ ಅಷ್ಟೇ ಒಳಗಡೆ ನಿಮಗೆ ನೋಡ್ತಾ ಇರಬಹುದು 1,80,000 ಇದಕ್ಕೆ ಕೋಟ್ ಮಾಡಿರ್ತಾರೆ 1,50,000 ಇದಕ್ಕೆ ಕೋಟ್ ಮಾಡಿರ್ತಾರೆ ಸರ್ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ 2,90,000 ಕೊಡ್ತೀನಿ ಸರ್ ಆಗಿದೆ ಈ ವೆಹಿಕಲ್ ಸರ್ ನಿಮಗೆ ಆಫರ್ ಅಲ್ಲಿ ಕೊಡಿ 4,70,000 ಬಂದ್ರೆ 2015 ಮಾಡಲ್ ಪೋಲೋ ಐ ಲೈನ್ ಡೀಸೆಲ್ ವೇರಿಯಂಟ್ ಗಾಡಿ ಈ ವೆಹಿಕಲ್ ಸರ್ ನಿಮಗೆ 3,10,000 ಬಂದ್ರೆ ಕೊಡ್ತೀನಿ ಸರ್ ಜಸ್ಟ್ 2,95,000 ಕೊಡ್ತೀನಿ 2,95,000 3,75,000 ಕೊಡ್ತೀನಿ ಸರ್ ಆಫರ್ ರೇಟ್ ಒಳ್ಳೆ ಮೈಲೇಜ್ ಒಳ್ಳೆ 20+ ಮೈಲೇಜ್ ಬರುತ್ತೆ ವಿತ್ ಮ್ಯಾಗ್ವಿಲ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾವು ಮತ್ತೆ ಇವತ್ತು ಕಾರ್ಸ್ 24ಗೆ ಬಂದಿದ್ದೀವಿ ಇದು ಸೆಕೆಂಡ್ ವಿಡಿಯೋ ಆಗಿರುತ್ತೆ ಕಾರ್ಸ್ 24 ಶ್ರೀ ಜಗದಾಂಬ ಕಾರ್ಸಿನ ಸೆಕೆಂಡ್ ವಿಡಿಯೋ ಆಗಿರುತ್ತೆ ಇವರು ಕಾರ್ಸ್ 24 ಜೊತೆ ಟೈಅಪ್ ಆಗಿರ್ತಾರೆ ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಹೇಳಿರ್ತೀನಿ ನೋಡ್ತಿರ್ಬೋದು ಮತ್ತೆ ಹೊಸ ಸ್ಟಾಕ್ನ ಲೋಡ್ ಮಾಡಿದ್ದಾರೆ ಎಲ್ಲ ಥರದ ಗಾಡಿಗಳನ್ನೇ ಸ್ಟಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಜೊತೆ ಜಗದೀಶ್ ಸರ್ ಇದ್ದಾರೆ ಇಲ್ಲಿರೋ ಮತ್ತೆ ಎಲ್ಲ ಗಾಡಿಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಶುರು ಮಾಡೋಕ್ಕೂ ಮುಂಚೆ ಮತ್ತೊಂದು ಸಲ ನಿಮಗೆ ಅಡ್ರೆಸ್ನ ತಿಳಿಸ್ಕೊಡ್ತೀನಿ ಸರ್ ನಮ್ಮ ವ್ಯೂವರ್ಸ್ಗೆ ಅಡ್ರೆಸ್ನ ಹೇಳಿ ಸರ್ ನಮಸ್ತೆ ಎಲ್ಲ ವೀಕ್ಷಕರಿಗೂ ಜಗದಾಂಬ ಕಾರ್ಸ್ ಅಂತಾರೆ ಕಾರ್ 24 ಫ್ರಾಂಚೈಸಿ ಇದು ಬಂದು ನಿಮಗೆ ರಿಂಗ್ ರೋಡು ವಿಶಾಲ್ ಮಠ ಹತ್ರ ಬರುತ್ತೆ ಹಾಸನ ಬೇಲೂರು ರಿಂಗ್ ರೋಡಲ್ಲಿ ವಿಶಾಲ್ ಮಠ ಹತ್ರ ಬರುತ್ತೆ ನಮ್ಮ ಶೋರೂಮ್ ಬಂದು ಜಗದಾಂಬ ಕಾರ್ಸ್ ಅಂತೇಳಿ ಈಗ ನೋಡಿ ನಮ್ಮ ಹತ್ರ ಯಾವ ಕಾರ್ಸ್ ಇದಾವೆ ಅಂತೇಳಿ ನ್ಯೂ ಸ್ಟಾಕ್ಸ್ ಎಲ್ಲ ಬಂದಿದೆ ಈಗ ಯಾವ ಕಾರ್ಸ್ ನಿಮಗೆ ಬೇಕಂತೇಳಿ ನೀವು ನೋಡ್ಕೊಳ್ಳಿ ನಮ್ಮ ಹತ್ರ ಯಾವ ಸ್ಟಾಕ್ ಇದೆ ನಾವೆಲ್ಲ ಇವಾಗ ನಿಮಗೆ ತಿಳಿಸ್ಕೊಡ್ತೀವಿ ಓಕೆ ಸರ್ ಹಂಗಾರೆ ವಿಡಿಯೋ ಶುರು ಮಾಡೋಣ ಸರ್ ಡನ್ ಓಕೆ ಫಸ್ಟ್ ಯಾವ ಗಾಡಿ ತೋರಿಸ್ತೀರಾ ಸರ್ ಫಸ್ಟ್ ಬಲಾನ ತೋರಿಸ್ತೀನಿ ನಿಮಗೆ ನೋಡಿ ನಮ್ಮ ಮುಂದೆ ಒಂದು ನೇವಿ ಬ್ಲೂ ಕಲರ್ ಬಲಾನೋ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಬಲಾನೋ 2019 ಜಿಟಾ ವೇರಿಯಂಟ್ ಟಾಪ್ ಎಂಡು ಸಿಂಗಲ್ ಓನರ್ 91,000 ಹೊಡಿದೆ ಓಕೆ ಗಾಡಿ ತುಂಬಾ ಕ್ಲಾಸ್ ಆಗಿದೆ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ 4 ಟೈರ್ ಫ್ರೆಶ್ ಇದೆ ಓಕೆ ಈ ವೆಹಿಕಲ್ ಪ್ರೈಸ್ ಬಂದು ನಿಮಗೆ 6,85,000 ಕೊಡ್ತೀನಿ ನೋಡ್ತಾ ಇರ್ಬೋದು 6,85,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಬಾಡಿ ಲೈನ್ ಕೂಡ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಅಲ್ವಾ ಫುಲ್ಲಿ ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು ಅಲಾಯ್ ವೀಲ್ ಕೂಡ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಆಗಿರುತ್ತೆ ಗಾಡಿ ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು KA16 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ನೆಕ್ಸ್ಟ್ ಯಾವ ಗಾಡಿ ಸರ್ ಸರ್ ಬನ್ನಿ ನೆಕ್ಸ್ಟ್ ನಿಮಗೆ ನಿಸಾನ್ ಟೆರಾನೋ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ನಿಸಾನ್ ಟೆರಾನೋ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ನಿಸಾನ್ ಟೆರಾನೋ 85 ಆಪ್ಷನಲ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು ಕೂಡ ನಿಮಗೆ ಹಂಗಾರೆ ಒಳ್ಳೆ ಮೈಲೇಜ್ ಒಳ್ಳೆ 20+ ಮೈಲೇಜ್ ಬರುತ್ತೆ ವಿತ್ ಮ್ಯಾಗ್ವಿಲ್ ಇದೆ ಒಳ್ಳೆ ಟೈರ್ಸ್ ಇದೆ ಇನ್ಸೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ ಗಾಡಿದು ಈ ಗಾಡಿ ಬಂದು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ 4 ಲಕ್ಷ ಕೊಡ್ತೀನಿ ವೆಹಿಕಲ್ 85 ಆಪ್ಷನಲ್ 2014 ಸೆಕೆಂಡ್ ಓನರ್ ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ 22 ಮೈಲೇಜ್ ಬರುತ್ತೆ 20 ಅಬೌವ್ ನೋಡ್ತಾ ಇರ್ಬೋದು 85 PS ಅಂದಮೇಲೆ ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಇದೆ ಬಾಡಿ ಲೈನ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು ಜಸ್ಟ್ 2 ಜನ ಓನರ್ ಆಗಿರ್ತಾರೆ 4 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ 4 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ 2014 ಮಾಡಲು ಅದರಲ್ಲೂ ಲೋನ್ ಕೂಡ ಆಗುತ್ತಲ್ವ ಸರ್ ಖಂಡಿತ ಲೋನ್ ಆಗುತ್ತೆ ಸರ್ ನಿಮಗೆ 3 ರಿಂದ 3.5 ಲಕ್ಷ ಲೋನೇ ಆಗುತ್ತೆ ನೋಡ್ತಾ ಇರ್ಬೋದು 3 ರಿಂದ 3.5 ಲಕ್ಷ ಲೋನೇ ಆಗುತ್ತೆ ಅಂತ ಹೇಳ್ತಾರೆ ಕೋಟಿಂಗ್ ಪ್ರೈಸ್ ಬಂದು 4 ಲಕ್ಷ ಆಗಿರುತ್ತೆ ಯಾರು ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಸರ್ ನಂಬರ್ ಕೊಟ್ಟಿರ್ತೀನಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಮಾರುತಿ ಸುಜುಕಿ ರಿಡ್ಜ್ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಡ್ಜ್ ಇದೆ ಸಿಲ್ವರ್ ಕಲರು KA02 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು 2015 ಮಾಡಲ್ ರಿಡ್ಜ್ VX5 ಸೆಕೆಂಡ್ ಓನರ್ ನಿಮಗೆ 5 ಕೂಡ ಫ್ರೆಶ್ ಟೈರ್ಸ್ ಇದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಫ್ರೆಶ್ ಸೀಟ್ ಕವರ್ಸ್ ಇದೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಜಸ್ಟ್ 76,000 ಕಿಲೋಮೀಟರ್ ರನ್ ಆಗಿದೆ ಈ ವೆಹಿಕಲ್ ನ ಸರ್ ತುಂಬಾ ಆಫರ್ ಅಲ್ಲಿ ಕೊಡ್ತೀನಿ ಯಾಕಂದ್ರೆ ಇದು ಬಂದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲಿಗೆ ಬಿಟ್ಟಿರಂತ ವೆಹಿಕಲ್ ಈ ವೆಹಿಕಲ್ ಬಂದು ನಾನು ನಿಮಗೆ 3,75,000 ಕೊಡ್ತೀನಿ ಸರ್ ಆಫರ್ ರೇಟ್ 2015 ಸೆಕೆಂಡ್ ಓನರ್ VX5 ವಿತ್ ಫ್ರೆಶ್ ಸೀಟ್ ಕವರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಟೈರ್ ಫ್ರೆಶ್ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ಕ್ಲಾಸ್ ಆಗಿ ಕಾಣಿಸ್ತಿದೆ ನೋಡಿ ಸರ್ ಇಂಟೀರಿಯರ್ ಒಂದ್ಸರಿ ನೋಡ್ಕೊಂಬಿಡಿ ನಾನು ಒಳಗಡೆ ಕೂಡ ತೋರಿಸ್ಕೊಡ್ತೀನಿ ಜಸ್ಟ್ 3,75,000 ಕೊಡ್ತೀನಿ ಸರ್ ನೋಡ್ತಾ ಇರ್ಬೋದು ಇಂಟೀರಿಯರ್ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಳ್ಳೆ ಹೊಸ ಸೀಟಿಂಗ್ಸ್ ಹಾಕ್ಸಿದ್ದಾರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಹಾಗೆ ನಿಮಗೆ 5 ಟೈರ್ ಕೂಡ ಫ್ರೆಶ್ ಇದೆ 5 ಟೈರ್ ಕೂಡ ಫ್ರೆಶ್ ಇದೆ ಪೆಟ್ರೋಲ್ ಗಾಡಿನ ಜಸ್ಟ್ 3,75,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ 2015 ಮಾಡಲ್ ರಿಡ್ಜು ತುಂಬ ರಿಡ್ಜಿಗೆ ತುಂಬ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು 2015 ಮಾಡಲು KA02 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಎಷ್ಟು ಜನ ಓನರ್ ಅಂದ್ರೆ ಸರ್ ಸೆಕೆಂಡ್ ಓನರ್ ಆಗಿರ್ತಾರೆ ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ i20 ಇದೆ ಹೇಳಿ ಸರ್ ಈ ವೆಹಿಕಲ್ ಬಂದು 2012 ಮಾಡಲ್ ಮ್ಯಾಗ್ನಾ ವೇರಿಯಂಟ್ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಫಿಟೆಡ್ ಮ್ಯಾಗ್ವಿಲ್ ಇರುತ್ತೆ ಟೈರ್ ಫ್ರೆಶ್ ಇದೆ ಓಕೆ 70% ಇದೆ ಟೈರು ಇದು ಫ್ರೆಶ್ ಸೀಟ್ ಕವರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಮತ್ತೆ ಇದು ಡೀಸೆಲ್ ವೆಹಿಕಲ್ ಇದಕ್ಕೆ ನಿಮಗೆ 20 ಅಬೌವ್ ಮೈಲೇಜ್ ಬರುತ್ತೆ 20+ ಮೈಲೇಜ್ ಬರುತ್ತೆ ಜಸ್ಟ್ ಸೆಕೆಂಡ್ ಓನರ್ ಆಗಿರ್ತಾರೆ ಈ ಡೀಸೆಲ್ ವೆಹಿಕಲ್ ನ ಬಂದು ನಾನು ನಿಮಗೆ ಪೆಟ್ರೋಲ್ ಆಲ್ಟೋ ರೇಟ್ ಅಲ್ಲಿ ಕೊಟ್ಬಿಡ್ತೀನಿ 2,75,000 ಕೊಡ್ತೀನಿ ವೆಹಿಕಲ್ ನ 2012 ಸೆಕೆಂಡ್ ಓನರ್ ಹುಂಡೈ i20 ವಿತ್ ಮ್ಯಾಗ್ವಿಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಫ್ರೆಶ್ ಸೀಟ್ ಕವರ್ ಜೀನಿಯನ್ ಗಾಡಿ
2012 ಮಾಡಲ್ 12 ಮಾಡಲ್ ಜಸ್ಟ್ 2,75,000 ಕೊಡ್ತೀನಿ. 2,75,000 ಕೊಡ್ತೀನಿ. 2,75,000ಕ್ಕೆ 2012 ಮಾಡಲು i20ನ ಕೊಡ್ತಾ ಇದ್ದಾರೆ. ಟೈರ್ ಕೂಡ ನೋಡಬಹುದು 70 to 75% ಟೈರ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಫುಲ್ಲಿ ಟಾಪ್ ಎಂಡ್ ಅಂತ ಹೇಳ್ತಿದ್ದಾರೆ. ಒಳಗಡೆ ಲೆದರ್ ಅಫರ್ಚರ್ ಸೀಟ್ಸ್ ಕೂಡ ಹಾಕಿಸಿದ್ದಾರೆ, ಫ್ರೆಶ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಗಾಡಿ ನೋಡ್ತಿರ್ಬೋದು, ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ, ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. KA02 ರಿಜಿಸ್ಟರ್ಡ್ ವೆಹಿಕಲ್ ಇದಾಗುತ್ತೆ. ಜಸ್ಟ್ 2 ಜನ ಓನರ್ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಸ್ಯಾಂಟ್ರೋ ಇದೆ, KA04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2007 ಥರ್ಡ್ ಓನರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಸಿಲ್ವರ್ ಕಲರ್. ನಿಮಗೆ ನೋಡ್ತಾ ಇರ್ಬೋದು ಗಾಡಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಈ ವೆಹಿಕಲ್ ಅಲ್ಲಿ. ನೋಡ್ತಾ ಈ ಇರ್ಬೋದು. ವೆಹಿಕಲ್ ಬಂದು ನಿಮಗೆ ಜಸ್ಟ್ 1,65,000 ಕೊಡ್ತೀನಿ ಸರ್. 1,65,000, 1,65,000. 2007 ಮಾಡಲ್. ಹೌದು, ನೋಡ್ತಾ ಇರ್ಬೋದು 2007 ಮಾಡಲ್ ಸ್ಯಾಂಟ್ರೋ 1,65,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಈ ಗಾಡಿಯಲ್ಲಿ ಎಲ್ಲ ಥರದ ಬೇಸಿಕ್ ಫೀಚರ್ಸ್, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ಗಾಡಿಯಲ್ಲಿ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕಸ್ಟಮರ್. ಎಷ್ಟನೇ ಓನರ್ ಗಾಡಿ ಅಂದ್ರಿ ಸರ್? ಸರ್ ಇದು ಥರ್ಡ್ ಓನರ್ ಗಾಡಿ. 3 ಜನ ಆಗಿದ್ದಾರೆ. 3 ಜನ ಓನರ್ ಆಗಿರ್ತಾರೆ. ಡೈರೆಕ್ಟಾಗಿ ಬಂದು ಕುತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡಿಬಿಟ್ಟು ಸರ್ ನಿಮಗೆ ಗಾಡಿನ ಸೇಲ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಸ್ಯಾಂಟ್ರೋ ಇದೆ. ಇದು ಬಂದ್ಬಿಟ್ಟು ವೈಟ್ ಕಲರ್ ಆಗಿರುತ್ತೆ. KA14 ರಿಜಿಸ್ಟರ್ಡ್ ವೆಹಿಕಲ್ಲು. ನೋಡ್ತಾ ಇರ್ಬೋದು, ಗಾಡಿ ಬ್ಲೈನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು, ಫ್ರೆಶ್ ಟೈರ್ ಇದೆ ಸರ್. ಈ ವೆಹಿಕಲ್ ಬಂದು 2005. ಓಕೆ, ಸಿಂಗಲ್ ಓನರು. ಜಸ್ಟ್ 50,000 ಕಿಲೋಮೀಟರ್ ರನ್ ಆಗಿದೆ ಸರ್. ಒಂದು ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ ಇಲ್ಲ, ಒಂದು ಯಾವುದೂ ರಿಪೇರಿ ಇಲ್ಲ. 4 ಟೈರು ನಿಮಗೆ ಫ್ರೆಶ್ ಇದೆ. ಓಕೆ, ಗಾಡಿನೂ ಕೂಡ ನಿಮಗೆ ಎಕ್ಸಲೆಂಟ್ ಕಂಡೀಷನಲ್ಲಿ ಇದ್ದಾವೆ. ಓಕೆ, ಈ ವೆಹಿಕಲ್ನ ನಾನು ನಿಮಗೆ ಇದನ್ನು ಕೂಡ ತುಂಬ ಆಫರಲ್ಲಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಆಗಿರೋದ್ರಿಂದ ಈ ವೆಹಿಕಲ್ನ ನಿಮಗೆ ಜಸ್ಟ್ 1,35,000 ಕೊಡ್ತೀನಿ. 1,35,000 ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಇದೆ, ಇದರಲ್ಲಿ ಯಾವುದೇ ಥರದ ಬಾರ್ಗಿಂಗ್ ಇರಲ್ಲ. ನೋಡ್ತಾ ಇರ್ಬೋದು, ಫೈನಲಿಗೆ 1,35,000ಕ್ಕೆ ಸಿಂಗಲ್ ಹ್ಯಾಂಡ್ ಯೂಸ್ ಮಾಡಿರೋಂಥ ಒಂದು ಸ್ಯಾಂಟ್ರೋನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ವೈಟ್ ಕಲರು, ತುಂಬ ಮಿಂಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 4 ಕೂಡ ಫ್ರೆಶ್ ಟೈರ್ ಇರುತ್ತೆ. KA14 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 2005 ಮಾಡಲ್ ಅಲ್ವಾ ಸರ್? 2005 ಮಾಡಲ್, ಸಿಂಗಲ್ ಓನರ್, ಜಸ್ಟ್ 50,000 ಕಿಲೋಮೀಟರ್ ಡ್ರೈವನ್. ನೋಡ್ತಾ ಇರ್ಬೋದು, ಯಾರೋ SBI ಬ್ಯಾಂಕ್ ಎಂಪ್ಲಾಯಿ ಯೂಸ್ ಮಾಡಿರೋ ಗಾಡಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರು ಇಂಟ್ರೆಸ್ಟ್ ಇದ್ದವರು ಸರ್ ನಂಬರಿಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಹೆಚ್ಚಿನ ಫೋಟೋಸು ಮತ್ತು ವೀಡಿಯೋಸ್ನ ಸರ್ ನಿಮಗೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai ಎಕ್ಸೆಂಟ್ ಇದೆ. ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಒಂದು Hyundai ಎಕ್ಸೆಂಟ್ ಇದೆ. KA37 ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ತುಂಬ ರೇರೆಸ್ಟ್ ಗಾಡಿ ಅಂತ ಹೇಳಿದ್ರು ತಪ್ಪಾಗಲ್ಲ ಸಿಡಾನಲ್ಲಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2016 ಮಾಡಲು, ಸಿಂಗಲ್ ಓನರ್ ಸರ್. 82,000 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ನಿಮಗೆ 4 ಕೂಡ ಫ್ರೆಶ್ ಟೈರು ಮತ್ತು ಫ್ರೆಶ್ ಮ್ಯಾಗ್ವೀಲು. ಓಕೆ, ಗಾಡಿ ತುಂಬ ನೀಟಾಗಿ ಮೇಂಟೈನ್. ಇದು ಕೂಡ ಸೀಟ್ ಕವರ್ ಎಲ್ಲ ತುಂಬ ಚೆನ್ನಾಗಿದೆ. ಈ ವೆಹಿಕಲ್ ಬಂದು ಡೀಸೆಲ್ ವೇರಿಯಂಟು. ನಿಮಗೆ Hyundai ಎಕ್ಸೆಂಟಲ್ಲಿ ಡೀಸೆಲ್ ತೆಗೆದು ತುಂಬ ಕಮ್ಮಿ, ವಿತ್ 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಈ ವೆಹಿಕಲ್ನ ಬಂದು ಸರ್ ನಾನು ನಿಮಗೆ ಜಸ್ಟ್ 2,95,000 ಕೊಡ್ತೀನಿ. 2,95,000. 2016 ಸಿಂಗಲ್ ಓನರ್ ವಿತ್ ಡೀಸೆಲ್ ವೆಹಿಕಲ್. 16 ಮಾಡಲು ಸಿಂಗಲ್ ಓನರು, ಅದು ಡೀಸೆಲ್ ಗಾಡಿನ 2,95,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಟೈರ್ ಕಂಡೀಷನ್ ನೋಡ್ಬೋದು, 90 to 95% ಟೈರ್ ಕಂಡೀಷನ್ ಇದೆ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. ಟಾಪ್ ಹ್ಯಾಂಡ್ ಗಾಡಿ ಆಗಿರ್ತಿದ್ದು. ಆಲ್ಮೋಸ್ಟ್ ಎಲ್ಲ ಥರದ ಬೇಸಿಕ್ ಫೀಚರ್ಸ್, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಗಾಡಿಯಲ್ಲಿ ಲೋಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಡೀಸೆಲ್ ಗಾಡಿ ಆಗಿರುತ್ತೆ. ತುಂಬ ರೇರೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. 2016 ಮಾಡಲ್, ಲೇಟೆಸ್ಟ್ ಮಾಡಲ್ ಆಗಿರುತ್ತೆ ಗಾಡಿ. ಎಷ್ಟು ಫೈನಲ್ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ? 2,95,000. 2,95,000 ಕೊಡ್ತೀನಿ. 2,95,000ಗೆ ಇದನ್ನು ಕ್ಲೋಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು, ನಮ್ಮ ಮುಂದೆ ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಡಿಸೈರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಸರ್ ನಿಮಗೆ 2014, 2015 ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು ಮಾರುತಿ ಡಿಸೈರಲ್ಲಿ, ಸ್ವಿಫ್ಟ್ ಡಿಸೈರಲ್ಲಿ ಇದು ಬಂದು ನಿಮಗೆ VDI ವೇರಿಯಂಟ್ ಬರುತ್ತೆ, ಅಂದ್ರೆ ಡೀಸೆಲ್ ವೇರಿಯಂಟ್. ಸೆಕೆಂಡ್ ಓನರ್ ಆಗಿರುತ್ತೆ. 2014-15 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಆಗಿದೆ. ಈ ವೆಹಿಕಲ್ನು ಕೂಡ ಸರ್ ನಿಮಗೆ ತುಂಬಾ ಆಫರಲ್ಲಿ ಕೊಡ್ತೀನಿ. ನಾನು ಕೊಡೋ ರೇಟಲ್ಲಿ ನಿಮ್ಗೆ ಯಾರು ಕೊಡಲ್ಲ. ಏನ್ ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದೀರಾ ಸರ್? ಈ ಗಾಡಿ ಬಂದು ಸರ್ ನಿಮಗೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸಣ್ಣ ಪುಟ್ಟ ಕೆಲಸ ಆಗಿದೆ ಗಾಡಿಲಿ. ಬಟ್ ಈ ಗಾಡಿ ಬಂದು ನಾನು ನಿಮಗೆ 3,50,000 ಕೊಡ್ತೀನಿ ಸರ್. ಜಸ್ಟ್ 3.5 ಲಕ್ಷಕ್ಕೆ ಕೊಡ್ತೀನಿ. 3,50,000ಗೆ ಯಾವ ಮಾಡಲ್ ಅಂತ ಹೇಳಿದ್ರಿ? 2014-15 ರಿಜಿಸ್ಟರ್ಡ್ ವೆಹಿಕಲ್. ನೋಡ್ತಾ ಇರಬಹುದು 2015 ರಿಜಿಸ್ಟರ್ಡ್ ವೆಹಿಕಲ್ ನ ಒಂದು ಬೆಸ್ಟ್ ಪ್ರೈಸ್ಗೆ ಕೊಡ್ತಿದ್ದಾರೆ ಸರ್. ವೈಟ್ ಕಲರ್ ಗಾಡಿ, ಡಿಸೈರ್ ಇದಾಗಿರುತ್ತೆ. KA43 ರಿಜಿಸ್ಟರ್ಡ್ ವೆಹಿಕಲ್ ಒಂದು ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಥರದ ಬೇಸಿಕ್ ಫೀಚರ್ಸ್ ಲೋಡ್ ಆಗಿರುತ್ತೆ. ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಒಂದು ಫ್ಯಾಮಿಲಿಗೆ ಒಂದು ಬೆಸ್ಟ್ ಗಾಡಿ, ಲೋ ಮೇಂಟೆನೆನ್ಸು, ಒಂದು ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗಾಡಿನ. ಮಿರರ್ ಇಂಡಿಕೇಟರ್ಸ್ ಕೂಡ ಗಾಡಿಯಲ್ಲಿ ಬರುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ರಿಡ್ಜ್ ಇದೆ. ಇದು ರೇರೆಸ್ಟ್ ಕಲರ್, ಸ್ಪೆಷಲ್ ಕಲರ್ ಅಲ್ಲ ಸರ್? ಸ್ಪೆಷಲ್ ಎಡಿಷನ್ ವೆಹಿಕಲ್ ಕೂಡ ಸ್ಪೆಷಲ್ ಎಡಿಷನ್. ನಿಮಗೆ ವೆಹಿಕಲ್ ಕೂಡ ಸ್ಪೆಷಲ್ ಎಡಿಷನ್. ನೋಡ್ತಾ ಇರಬಹುದು ಟೈರ್ ಕಂಡೀಷನ್ಸ್ ಎಲ್ಲ 90 to 95% ಟೈರ್ ಕಂಡೀಷನ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2010 ಮಾಡಲು ಸರ್, 11 ರಿಜಿಸ್ಟರ್ಡ್. ಓಕೆ. ಈ ವೆಹಿಕಲ್ ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಬರುತ್ತೆ. ಡೀಸೆಲ್ ಗಾಡಿ, ಸಿಂಗಲ್ ಓನರ್. ಓಕೆ. ನಿಮಗೆ ರನ್ನಿಂಗ್ ಬಂದು 82,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಇದರಲ್ಲಿ ನಿಮಗೆ ಬ್ಯಾಕ್ ವೈಪರ್ ಮತ್ತೆ ಕಂಪ್ನಿ ಸಿಸ್ಟಮ್ ನಿಮಗೆ ಜೊತೆಲಿ ಬರುತ್ತೆ. ಓಕೆ.
ಗಾಡಿ ಜಿನೇನು ಯಾವುದೇ ನಿಮಗೆ ಆಕ್ಸಿಡೆಂಟ್ ರಿಪ್ಲೇಸ್ ಆಗಲಿ ಅದು ಇದು ಯಾವ ಥರ ಎಲ್ಲ ಟೈರು ಕೂಡ ನಿಮಗೆ 4 ಟೈರು ಫ್ರೆಶ್ ಇದೆ. ಈ ವೆಹಿಕಲ್ನು ಕೂಡ ನಿಮಗೆ ಒಳ್ಳೆ ಆಫರಲ್ಲಿ ಕೊಡ್ತೀನಿ ಸರ್. ಏನು ಪ್ರೈಸ್ನ ಕೊಟ್ಟು ಮಾಡ್ತೀವಿ ಈ ವೆಹಿಕಲ್ನ ಸರ್ ನಿಮಗೆ 3,10,000 ಬಂದರೆ ಕೊಡ್ತೀನಿ ಸರ್. 3,10,000 ಬಂದರೆ ಕೊಡ್ತೀನಿ. ಸೊ ಇದಕ್ಕೆ ಲೋನ್ ಆಗುತ್ತೆ ಸರ್? ಇದಕ್ಕೆ ಲೋನ್ ಸರ್ ನಿಮಗೆ ಯಾವುದಾದ್ರೂ ನೀವು ಲೋಕಲ್ ಫೈನಾನ್ಸಲ್ಲಿ ಮಾಡಿಸ್ಬೋದು ಸರ್. ಶ್ರೀರಾಮಲ್ಲಿ ಆದರೆ ಮಾಡಿಸ್ಕೊಡ್ತೀವಿ. 3,10,000 ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಒಂದು ಮಿಂಟ್ ಕಂಡೀಷನಲ್ಲೇ ಗಾಡಿ ಇದೆ ಅಂತಲೇ ಹೇಳ್ಬೋದು. ಡೀಸೆಲ್ ಗಾಡಿ ಇದಾಗಿರುತ್ತೆ. ಒಂದು ಸ್ಪೆಷಲ್ ಎಡಿಷನ್ ಮತ್ತು ಸ್ಪೆಷಲ್ ಕಲರ್ ಅಂತಲೇ ಹೇಳ್ತಿದ್ದಾರೆ ಸರ್. ಗಾಡಿ ತುಂಬಾ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲಿ ಮತ್ತೆ ಅದರದ್ದು ಡೀಟೇಲ್ಸ್ ಲಾಸ್ಟ್ ಇದೆ ಸರ್, ಯಾಕೆಂದ್ರೆ ಅದು ಇನ್ನೂ ನನಗೆ ಅದು ಎಸ್ಟೀಮ್ ಅಲ್ವಾ ಸರ್ ಇದು? ಇದು ಮಾರುತಿ ಎಸ್ಟೀಮ್ ಇದು VX5 ವೇರಿಯಂಟು. ಇದ್ರ ಡೀಟೇಲ್ಸ್ ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ. ಓಕೆ ಓಕೆ, ಇದ್ರ ಬಗ್ಗೆ ನಾನು ಲಾಸ್ಟಿಗೆ ವಿಡಿಯೋ ಮಾಡಿ ಹಾಕ್ತೀನಿ ಈ ಗಾಡಿದು ನೋಡಿ. ಮತ್ತೆ ಹಾಗೆ ಇನ್ನೊಂದು ನನ್ನ ಹತ್ರ ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. ಪಡ್ಡೆ ಹುಡುಗರ ಹಾರ್ಟ್ ಬೀಟ್ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2015 ಮಾಡಲು, ಸೆಕೆಂಡ್ ಓನರ್. ಓಕೆ, ನಿಮಗೆ ಇದು ಬಂದು 1,03,000 ರನ್ ಆಗಿದೆ. ಇದಕ್ಕೂ ಕೂಡ ನಿಮಗೆ ಫ್ರೆಶ್ ಟೈರ್ಸ್ ಇದೆ, ಕಂಪ್ನಿ ಮ್ಯಾಗ್ವಿಲ್ ಇದೆ. ಓಕೆ, ಇದು ಬಂದು ಹೈಲೈನು. ಇದರಲ್ಲಿ ನಿಮಗೆ ವೋಲ್ಕ್ಸ್ವ್ಯಾಗನ್ ಅಲ್ಲಿ ಬಂದು ಹೈಲೈನು, ಪೋಲೋದಲ್ಲಿ ಹೈಲೈನು ಟಾಪ್ ಎಂಡ್ ವೆಹಿಕಲ್. ಓಕೆ, ಏನು ಪ್ರೈಸ್ನ ಕೊಟ್ಟು ಮಾಡ್ತಾ ಈ ವೆಹಿಕಲ್ ಪ್ರೈಸ್ ಬಂದು ಸರ್ 4,70,000 ಬಂದರೆ ಕೊಡ್ತೀನಿ. ಬರೀ 4,70,000 ಬಂದರೆ 2015 ಮಾಡಲ್ ಪೋಲೋ ಐಲೈನು ಡೀಸೆಲ್ ವೇರಿಯಂಟ್ ಗಾಡಿನ ನಿಮಗೆ ಕೊಡ್ತೀನಿ. 2015 ಮಾಡಲ್ ಗಾಡಿನ 4,70,000 ಕೊಡ್ತೀನಿ. 4,70,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು, ಮ್ಯಾಗ್ವಿಲ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಸ್ಟಮರ್ ಹಾಕ್ಸಿದ್ದಾರೆ. ಎಷ್ಟನೇ ಓನರ್ ಗಾಡಿ ಅಂದರೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ ಆಗಿರ್ತಾರೆ. ಸಿಲ್ವರ್ ಕಲರ್, ತುಂಬ ಕ್ಲಾಸ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿ ಗಾಡಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಗಾಡಿ ಎಲ್ಲೇ ಅಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಟಚಪ್ ಆಗಿ ಕೂಡ ಕಾಣಿಸ್ತಿಲ್ಲ. ಒರಿಜಿನಲ್ ಪೇಂಟಲ್ಲೇ ಗಾಡಿ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai i20 ಇದೆ. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್, ಇದು ಬಂದು ನಿಮಗೆ 2017 ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್. ಇದು ಓಕೆ, ಇದು ಸಿಂಗಲ್ ಓನರ್ ಆಸ್ಟಾ ಟಾಪ್ ಎಂಡ್ ವೆಹಿಕಲ್. ಇದು ಕೂಡ ಆಸ್ಟಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಕೂಡ ಬರುತ್ತೆ ಸರ್. ಹೌದು ಹೌದು ಹೌದು. ಓಕೆ, ಆದರೆ ಇದರಲ್ಲೂ ಕೂಡ ನಿಮಗೆ ಟೈರ್ ಎಲ್ಲ ಫ್ರೆಶ್ ಇದೆ. ಗಾಡಿ ನಿಮಗೆ 82,000 ರನ್ ಆಗಿದೆ ಜಿನಿಯನ್ನು. ಈ ವೆಹಿಕಲ್ ಪ್ರೈಸ್ ಬಂದು ಸರ್ ನಿಮಗೆ ಈ ವೆಹಿಕಲ್ ಪ್ರೈಸ್ ನಿಮಗೆ ಬಂದು ಇದು ಸ್ವಲ್ಪ ಒಳ್ಳೆ ಗಾಡಿ. ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ ಇದು. ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ರೇರ್ ಕ್ಯಾಮ್ರಾ, ಮ್ಯೂಸಿಕ್ ಸಿಸ್ಟಮು ಮತ್ತು ಕಂಪ್ನಿ ಫಿಟ್ಟೆಡ್ ಅಲಾಯ್ ವೀಲು, A to Z ಫುಲ್ಲಿ ಲೋಡ್ ಆಗಿರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಕೂಡ ಗಾಡಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. KA04 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸರ್ ನಂಬರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಎಕ್ಸ್ಟ್ರಾ ಫೋಟೋಗಳನ್ನ ಕಳಿಸ್ಕೊಡ್ತಾರೆ. ನೋಡಿ, ಬಂದು ಸ್ಟ್ರೈಟಾಗಿ ಕೂತ್ಕೊಂಡು ಮಾತಾಡಿ. ಆದಷ್ಟು ಲೋನ್ ಆಪ್ಷನ್ ಬೇಕು ಮಾಡಿಕೊಡ್ತಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಆರೆಂಜ್ ಒಂದು ಮಾರುತಿ ಸುಜುಕಿ ಏನಿದೆ, KA03 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್. ಓಕೆ, ಕಲರ್ ಕೂಡ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಟೈರು ಕೂಡ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಅಬೌವ್ 50% ಟೈರ್ ಇದೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಈ ವೆಹಿಕಲ್ ನ ಬಂದು ನಿಮಗೆ 2,80,000 ಕೊಡ್ತೀನಿ. 2,80,000. 2014 ಮಾಡಲ್ ಆಲ್ಟೋ K10 2,80,000 ಪ್ರೈಸ್ ಕೊಟ್ಟು ಮಾಡ್ತಾರೆ. 2,80,000. ನೋಡ್ತಾ ಇರ್ಬೋದು, ಗಾಡಿ ಮಿಂಟ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಇದು ಸಣ್ಣ ಪುಟ್ಟ ಇವು ಟಚಪ್ ಇರುತ್ತೆ, ಇವೆಲ್ಲ ಜಸ್ಟ್ ರಬ್ಬಿಂಗಲ್ಲಿ ಹೋಗ್ಬಿಡುತ್ತೆ ಇವೆಲ್ಲ. ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ರೆಡ್ ಕಲರ್ ಇದೆ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಹಾಗೆ ಇದು ಬಂದು ಸರ್ ನಿಮಗೆ 2009 ಮಾಡಲ್. ಓಕೆ, ಇದು ಸ್ವಿಫ್ಟ್ ಡಿಸೈರ್ VDI ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಓಕೆ ಓಕೆ, ನೋಡ್ತಾ ಇರ್ಬೋದು, 3 ಲಕ್ಷನ ಪ್ರೈಸ್ ಕೊಟ್ಟು ಮಾಡ್ತಾ ಇರ್ತಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಎಲ್ಲಿ ಅಲ್ಲಿ ಟಚಪ್ ಅಲ್ಲಿ ರೀಪೇಂಟ್ ಅಲ್ಲಿ ಡೆಂಟ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಗಾಡಿಯಲ್ಲಿ ಇಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಸೀಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಚೆ ಕಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. KA01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಇದು ಬಂದು ಸರ್ 2001 ಮಾಡಲು, 2001 ಮಾಡಲು. ಓಕೆ, ಓನರ್ 6 ಜನ ಆಗಿರ್ತಾರೆ. ಓಕೆ, ಈ ವೆಹಿಕಲ್ ಬಂದು ನಿಮಗೆ ಒಂದು 70,000 ಬಂದರೆ ಕೊಟ್ಬಿಡ್ತೀನಿ ಸರ್. 70,000ಕ್ಕೆ ಯಾರು ಒಂದು ಲೋ ಮಾಡಲ್ ಅಲ್ಲಿ, ಲೋ ಬಜೆಟ್ ಅಲ್ಲಿ ಯಾರು ಒಂದು ಗಾಡಿ ನೋಡ್ತಿದ್ರೆ, ಒಂದು ಫ್ರೆಶ್ ಗಾಡಿಯಾಗಿ ಕಲಿಯಕ್ಕೆ ನೋಡ್ತಿದ್ರೆ ಯಾರಾದರೂ ಈಗ ಗಾಡಿನ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. 2001 ಮಾಡಲು ಗಾಡಿ ಆಗಿರುತ್ತೆ. 70,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಸರ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂಚೂರು ಸ್ವಲ್ಪ ಇದು ಲೋ ಮಾಡಲ್ ಗಾಡಿ ಆಗಿರೋದ್ರಿಂದ ಜಾಸ್ತಿ ನೆಗೋಷಿಯೇಟ್ ಮಾಡೋಕ್ಕಲ್ಲ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ನೆಗೋಷಿಯೇಟ್ ಮಾಡಿ ಗಾಡಿನ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು
ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ K02 ರಿಜಿಸ್ಟರ್ಡ್ ವೆಹಿಕಲ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ VXi ವೇರಿಯಂಟ್ ಸರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಬಂದು ನಿಮಗೆ 3 ಜನ ಓನರ್ ಆಗಿರ್ತಾರೆ. ಗಾಡಿ ತುಂಬಾ ಚೆನ್ನಾಗಿದೆ, ವೈಟ್ ಕಲರ್. ಈ ಗಾಡಿನೂ ಅಷ್ಟೇ ನಿಮಗೆ ವಿತ್ FC ಇನ್ಸೂರೆನ್ಸ್ ಎಲ್ಲ ಕೂಡ ರನ್ನಿಂಗ್ ಇರುತ್ತೆ. ಫ್ರೆಶ್ FC ಇದೆ, ಇನ್ಸೂರೆನ್ಸ್ ಇದೆ, ಟೈರ್ ಕೂಡ ಆಲ್ಮೋಸ್ಟ್ ನಿಮಗೆ ಎಲ್ಲ 70% ಇದೆ. ಈ ವೆಹಿಕಲ್ ಬಂದು ನಿಮಗೆ ಆಫರ್ ಕೊಡ್ತೀನಿ ಸರ್, ಇದನ್ನು ಕೂಡ 2,45,000 ಕೊಡ್ತೀನಿ ಸರ್. 2,45,000 ಕೊಡ್ತೀನಿ ಸರ್. 2,45,000 2009 ಮಾಡೆಲ್ ಗಾಡಿನ ಸ್ವಿಫ್ಟ್ ಕೊಡ್ತಾ ಇದ್ದೀರಾ ನೀವು? ಹೌದು ಸರ್, ಖಂಡಿತ. ನೋಡ್ತಾ ಇರ್ಬೋದು, ಒಳ್ಳೆ ಮಿಂಟ್ ಕಂಡೀಷನ್ ಆಗಿದೆ ಅಂತಾನೆ ಹೇಳ್ಬೋದು ಗಾಡಿ. ಒಂದು ಯಾರು ಆಲ್ಮೋಸ್ಟ್ i10 ನೋಡೋರು ಈ ಗಾಡಿಗೆ ಹೋಗ್ಬೋದು ಅಂತಾನೆ ಹೇಳ್ಬೋದು, ಅಂತ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಸರ್. ಒಂದು ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಅದರಲ್ಲೂ ಪೆಟ್ರೋಲ್ ಕೊಡ್ತಾ ಇದ್ದಾರೆ. ಜಸ್ಟ್ 2,45,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇದೆ, ಇದು ಬಂದ್ಬಿಟ್ಟು ಸಿಲ್ವರ್ ಕಲರ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಸರ್ ಸ್ವಿಫ್ಟ್ VXi ವೇರಿಯಂಟ್, 2015 ಮಾಡಲ್, ಸೆಕೆಂಡ್ ಓನರ್. ಇದರಲ್ಲೂ ಕೂಡ ಟೈರ್ ನಿಮ್ಗೆ ಆಲ್ಮೋಸ್ಟ್ 70% ಮೇಲೆ ಇದೆ. ಈ ವೆಹಿಕಲ್ ಬಂದು ನಿಮಗೆ 92,000 ರನ್ ಆಗಿದೆ. ಇನ್ಸೂರೆನ್ಸ್ ಕೂಡ ಫಸ್ಟ್ ಪಾರ್ಟಿ ಇದೆ, ಡ್ಯೂಯಲ್ ಕೀ ಇದೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ, ನಿಮ್ಗೆ ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ. ಈ ವೆಹಿಕಲ್ ಬಂದು ಸರ್ 4,80,000 ಕೊಡ್ತೀವಿ. 4,80,000 ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಗಾಡಿ ಲೈನ್ ಕೂಡ ತುಂಬ ಮಿಂಟ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದರೆ, ಎಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಗಾಡಿ ಮೇಲೆ ಕಾಣಿಸ್ತಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತಿದ್ದು, ಪೆಟ್ರೋಲ್ ಗಾಡಿ. ಯಾರು ಇಂಟ್ರೆಸ್ಟ್ ಇದ್ದವರು ಸರ್ ನಂಬರಿಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಸರ್ ಲೋನ್ ಆಗುತ್ತಲ್ವಾ ಇದಕ್ಕೆ? ಖಂಡಿತ ಲೋನ್ ಆಗುತ್ತೆ ಸರ್, ಒಂದು 3 lakh ಲೋನ್ ಆಗುತ್ತೆ. 3 ಲಕ್ಷದ ಗಂಟೆ ಲೋನೇ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳ್ತಿದ್ರೆ. K50 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಸುರಿಮಳೆನೆ ಅಂತ ಹೇಳ್ಬೋದು. ಇದು ಸಿಲ್ವರ್ ಕಲರ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಬಂದು ಸರ್ ಸ್ವಿಫ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ 2017 ಮಾಡಲ್, 2017 ಮಾಡಲ್, ಸೆಕೆಂಡ್ ಓನರ್. ಇದು ಬಂದು ನಿಮಗೆ VXi ಆಪ್ಷನಲ್, ಮೀನ್ಸ್ ನಿಮಗೆ ಇದಕ್ಕೆ ಏರ್ ಬ್ಯಾಗು ABS ಎರಡೂ ಕೂಡ ಬರುತ್ತೆ. 2 ಗಾಳಿ ಚಲ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಇದರಲ್ಲೂ ಟೈರ್ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಫ್ರೆಶ್ ಟೈರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, 78,000 ಕಿಲೋಮೀಟರ್ ರನ್ ಆಗಿದೆ. ವಿತ್ ಮಿರರ್ ಇಂಡಿಕೇಟರ್ ಎಲ್ಲ ಬರುತ್ತೆ ಇದಕ್ಕೆ. ಈ ವೆಹಿಕಲ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಸಾರಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಈ ವೆಹಿಕಲ್ ಬಂದು ನಿಮಗೆ 17 ಮಾಡಲ್, ಜಸ್ಟ್ 4,90,000 ಕೊಡ್ತೀನಿ ಸರ್. 4,90,000 ಕೊಡ್ತೀನಿ ಸರ್. 2017 ಮಾಡಲ್, 2017 ಆಪ್ಷನಲ್, VXi ಆಪ್ಷನಲ್ ವಿತ್ ಏರ್ ಬ್ಯಾಗ್ ABS ವೆಹಿಕಲ್. ಇದನ್ನ ಬಂದು ಸರ್ 4,90,000 ಕೊಡ್ತೀನಿ. ನೋಡ್ತಾ ಇರಬಹುದು, 4,90,000 ಕೊಡ್ತಾರೆ ಅಂತ ಹೇಳ್ತಿದ್ರೆ. ಇದು ಲೋನ್ ಕೂಡ ಗಾಡಿ ಆಗುತ್ತೆ. ಕೆಳಗಡೆ ಕೊಟ್ಟಿರೋ ಸರ್ ನಂಬರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆದಷ್ಟು ನೆಗೋಷಿಯೇಟ್ ಮಾಡಿ ಗಾಡಿನ ಕ್ಲೋಸ್ ಮಾಡ್ಕೊಡೋಕ್ಕೆ ನೋಡ್ತಾ ಇರ್ತಾರೆ. ಪೆಟ್ರೋಲ್ ಗಾಡಿ ಆಗಿರುತ್ತೆ, 2017 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಬರೀ 4,90,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಬ್ರಿಜಾ ಇದೆ, ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಸರ್ ನಿಮಗೆ 2021-22 ರಿಜಿಸ್ಟ್ರೇಷನ್. ಇದು ಬಂದು ZXi ಪ್ಲಸ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದು ಜಸ್ಟ್ 27,000 ಕಿಲೋಮೀಟರ್ ರನ್ ಆಗಿದೆ ಸರ್. 27,000 ಕಿಲೋಮೀಟರ್ ರನ್ ಆಗಿದೆ. ಓನರ್ ಬಂದು ಸೆಕೆಂಡ್ ಓನರ್ ಆಗಿರ್ತಾರೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ ಸರ್ ನಿಮಗೆ ಆಫರ್ ಅಲ್ಲಿ ಕೊಡ್ತೀನಿ. ಯಾಕೆಂದ್ರೆ ಸರ್ ನಮ್ಮಲ್ಲಿ ಕೆಲವೊಂದು car24 ಇರ್ತವೆ, ಕೆಲವೊಂದು ನಮ್ಮ ವೆಹಿಕಲ್, ಕೆಲವೊಂದು ಕಸ್ಟಮರ್ ವೆಹಿಕಲ್ ಇರ್ತವೆ. ಇವೆಲ್ಲ ಬಂದು ಕಸ್ಟಮರ್ ವೆಹಿಕಲ್ಗಳು. ಹಂಗಾಗಿ ಕಸ್ಟಮರ್ಗೆ ಏನು ನೆಸಿಟಿ ಇರುತ್ತೆ ಆ ಪ್ರೈಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ವೆಹಿಕಲ್ ಬಂದು ಸರ್ ಜಸ್ಟ್ ನಿಮಗೆ 8,25,000 ಕೊಡ್ತೀನಿ ಸರ್. 8,25,000 2022 ಮಾಡಲು ಬ್ರದಾ ಕೊಡ್ತೀನಿ ಸರ್ ನಿಮಗೆ. ZXi ಪ್ಲಸ್ ಟಾಪ್ ಎಂಡ್ 8,25,000. 8,25,000ಕ್ಕೆ ಒಂದು ಬ್ರೆಜಾ ಫುಲ್ಲಿ ಟಾಪ್ ಅಂಡ್ ZXi ಪ್ಲಸ್ ಫುಲ್ಲಿ ಟಾಪ್ ಅಂಡ್ ZXi ಪ್ಲಸ್ ಪೆಟ್ರೋಲ್, ZXi ಪ್ಲಸ್ ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ಗಾಡಿ ಆಗಿರುತ್ತೆ. ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೋಡ್ ಕಂಟ್ರೋಲು, ನಿಮಗೆ ಇದು ಟಚ್ ಸ್ಕ್ರೀನ್ ಸಿಸ್ಟಮು, ರೇರ್ ಕ್ಯಾಮ್ರಾ, ಮತ್ತೆ ಕಂಪ್ನಿ ಫಿಟೆಡ್ ಅಲಾಯ್ ವೀಲು, ಫುಲ್ಲಿ ಕಂಪ್ಲೀಟ್ಲಿ ಲೋಡೆಡ್ ಗಾಡಿ ಆಗಿರುತ್ತೆ. ಜಸ್ಟ್ 20,000 ಕಿಲೋಮೀಟರ್ ರನ್ ಆಗಿದೆ ಸರ್. ಬರೀ 20,000 ಆಗಿದೆ ಅಂತ ಹೇಳ್ತಿದ್ದಾರೆ. ಜಸ್ಟ್ 8,25,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಗಂಟೆ ಲೋನ್ ಮಾಡಿಸ್ಕೊಡ್ತೀರಾ ಸರ್ ಈ ಗಾಡಿ? ಒಂದು 6 ಲಕ್ಷ ಲೋನ್ ಮಾಡ್ತೀನಿ ಸರ್. 6 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ಮಿಂಟ್ ಕಂಡೀಷನ್ ಆಗಿದೆ. ತುಂಬಾ ಲೇಟೆಸ್ಟ್ ಮಾಡಲು ಗಾಡಿ ಅಂತಾನೆ ಹೇಳ್ಬೋದು. 2022 ಮಾಡಲು, ರೇರ್ಲಿ ಯೂಸ್ಡ್, ಬರೀ 20,000 ಕಿಲೋಮೀಟರ್ ಡ್ರೈವನ್ ಆಗಿದೆ. K33 ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸರ್ ನಂಬರಿಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ನಮ್ಮ ಹತ್ರ ಮಹೇಂದ್ರ ಬೊಲೊರೋ ಇದೆ ಸರ್, ಮಹೇಂದ್ರ ಸ್ಕಾರ್ಪಿಯೋ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಹೇಂದ್ರ ಸ್ಕಾರ್ಪಿಯೋ ಇದೆ, K01 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಸರ್ 2010-11 ರಿಜಿಸ್ಟ್ರೇಷನ್. ಇದು ಕೂಡ ನಿಮಗೆ MOAC ಟಾಪ್ ಅಂಡ್ ವೆಹಿಕಲ್. 3 ಜನ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ನ ಬೇಕಂದ್ರೆ ನಾನು ಕಸ್ಟಮರ್ಗೆ ಹೇಳಿ ಇದನ್ನ ಕೂಡ ಇನ್ಸೂರೆನ್ಸ್ ಕೂಡ ಮಾಡಿಸ್ಕೊಡ್ತೀನಿ. ಈ ವೆಹಿಕಲ್ ಕೂಡ ಅಷ್ಟೇ ಸರ್, ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 2,90,000 ಕೊಡ್ತೀನಿ ಸರ್. 2,90,000ಕ್ಕೆ ಮಹೇಂದ್ರ ಸ್ಕಾರ್ಪಿಯೋ, ಒಂದು SUV XUV MOAC ಟಾಪ್ ಅಂಡ್ ವೆಹಿಕಲ್. MO ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಮ್ಯಾಗ್ವೀಲ್ ಕೂಡ ಇದೆ. ಟೈರ್ ಕಂಡೀಷನ್ ಕೂಡ 80% ಟೈರ್ ಕಂಡೀಷನ್ ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಒಂದು ಲೋ ಬಜೆಟ್ XUV ನೋಡ್ತಿದ್ರೆ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 2.5-3 ಲಕ್ಷ 3.5 ಲಕ್ಷ ರೇಂಜಲ್ಲಿ XUVಗಳು ಸಿಗೋದು ಕಷ್ಟ. ಅದ್ರಲ್ಲಿ ಸ್ಕಾರ್ಪಿಯೋನ ಕೊಡ್ತಿದ್ದಾರೆ ಸರ್. ನೆಕ್ಸ್ಟ್ ಇಲ್ಲೊಂದು ಮತ್ತೊಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನ ಬೆಸ್ಟ್ ಗಾಡಿ ಡಸ್ಟರ್ ಇದೆ ನಮ್ಮ ಮುಂದೆ, K01 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಬಂದು ಸರ್ ನಿಮಗೆ 2013 ಮಾಡಲು, ಸೆಕೆಂಡ್ ಓನರ್.
ಓಕೆ ಇದು ಬಂದು ನಿಮಗೆ 91,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ ಇದಕ್ಕೆ ನಿಮಗೆ ಟೈರ್ ಕೂಡ ಇದರಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ ಮಿಕ್ಕಿದ್ದು ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಪ್ಲಸ್ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 85 PS ಆಗಿದೆ. 85 PS. ಓಕೆ ಇದು ಬಂದು ನಿಮಗೆ ಸರ್ ಪ್ರೈಸ್ ಬಂದು ಇದು ಕೂಡ ಆಫರ್ ಪ್ರೈಸ್ ಸರ್. ಜಸ್ಟ್ 4,30,000 ಕೊಡ್ತೀನಿ ಸರ್. 4,30,000. 4,30,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು 2013 ಮಾಡಲ್ 85 PS. 85 PS ಅಂದ್ರೆ ಅರ್ಥ ಮಾಡ್ಕೋಬೇಕು, ಮೈಲೇಜ್ 20 ಮೇಲಂತೂ ಖಂಡಿತ ಕೊಟ್ಟೆ ಕೊಡುತ್ತೆ. ಯಾರ ಇಂಟ್ರೆಸ್ಟ್ ಇದ್ದವರು KA0 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸರ್ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೆಚ್ಚಿನ ಫೋಟೋಸು ಮತ್ತೆ ಗಾಡಿದು ವಿಡಿಯೋಸ್ ಕೂಡ ಕಳಿಸ್ಕೊಡ್ತಾರೆ. ಹಾಗೆ ಮತ್ತೊಂದು ಚಾಕ್ಲೇಟ್ ಕಲರ್, ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು ಸರ್ 2014 ಮಾಡಲ್, ಸೆಕೆಂಡ್ ಓನರ್. ಓಕೆ ಇದು ಬಂದು 1,02,000 ಕಿಲೋಮೀಟರ್ ರನ್ ಆಗಿದೆ. ಇದು ನಿಮಗೆ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. ಅಂದ್ರೆ ನಿಮಗೆ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಂಪ್ನಿಯಿಂದ ಮ್ಯಾಗ್ವೆಲ್ ಒಂದು ಬಂದಿರಲ್ಲ, ಬಿಟ್ಟರೆ ಕಂಪ್ಲೀಟ್ ಫುಲ್ಲಿ ಲೋಡೆಡ್ ವೆಹಿಕಲ್. ಇದು ಕೂಡ ನಿಮಗೆ ಇದು 85 ಆಪ್ಷನಲ್ ವೆಹಿಕಲ್. ಓಕೆ ಈ ವೆಹಿಕಲ್ ಬಂದು ಸರ್ ನಿಮಗೆ 5,35,000 ಆಗುತ್ತೆ ಸರ್. ಇದರಲ್ಲಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿರುತ್ತೆ. 5,35,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಮಾಡಲ್ ಅಂತ ಹೇಳಿದ್ರೆ 2014 ಮಾಡಲ್. 2014 ಮಾಡಲ್ ಆಗಿರುತ್ತೆ. ನೋಡ್ತಿರ್ಬೋದು ಗಾಡಿ ಕೂಡ ಮಿಂಟ್ ಕಂಡೀಷನ್ ಆಗಿರುತ್ತೆ. ಎಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಅಥವಾ ಕಲರ್ ಡಿಮ್ ಆಗಲಿ ಏನೂ ಇಲ್ಲ. ಗಾಡಿಲಿ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಮತ್ತೊಂದು ಇನ್ನೊಂದು ಮಾರುತಿ ಸುಜುಕಿ ಬ್ರೆಜಾ ಜಡ್ಡಿ ಇದೆ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದು ಕೂಡ ಜಡ್ಡಿ ಪ್ಲಸ್. ಮತ್ತೊಂದು ಫುಲ್ಲಿ ಟಾಪ್ ಅಂಡ್ ಬ್ರೆಜಾ ಇದೆ ಸರ್ ಹತ್ರ. ಇದು ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಈ ವೆಹಿಕಲ್ ಬಂದು ಸರ್ 2019 ಮಾಡಲ್ ವೆಹಿಕಲ್ ಜಡ್ಡಿ ಐ ಪ್ಲಸ್. ಅಂದ್ರೆ ನಿಮಗೆ ಡೀಸೆಲ್ ವೇರಿಯಂಟ್ ಬರುತ್ತೆ. 2019 ಮಾಡಲ್. ಇದೇ ಮಾಡಲ್ ಅಲ್ಲಿ ನಿಮಗೆ ಬ್ರೆಜಾ ಲಾಸ್ಟ್ ಬಂದಿದೆ ವೆಹಿಕಲ್. ಸೊ ಇದು ನಿಮಗೆ ಜಸ್ಟ್ 56,000 56,000 ಕಿಲೋಮೀಟರ್ ರನ್ ಆಗಿದೆ. ಟೈರ್ ಕೂಡ ಇದರಲ್ಲೆಲ್ಲ ಮ್ಯಾಕ್ಸಿಮಮ್ ನಿಮಗೆ 70% ಅಬೌವ್ ಟೈರ್ ಇದೆ. ಓಕೆ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಗಾಡಿ ಎಲ್ಲ ಶೋರೂಮ್ ಮೇಂಟೆನ್ ಸರ್. ಯಾವುದು ನಿಮಗೆ ರಿಪ್ಲೇಸ್ಮೆಂಟ್ ಟಚ್ ಅಪ್ ಅದು ಇದು ಯಾವ ಥರ ನಿಮಗೆ ಕಂಪ್ಲೇಂಟ್ಸ್ ಇರಲ್ಲ. ಗಾಡಿ ಬಂದು ತುಂಬ ಜೆನ್ಯೂನ್ ಆಗಿದೆ. ಇದ್ರದ್ದು ಸರ್ ಸ್ವಲ್ಪ ಪ್ರೈಸ್ ಹೈ ಇದೆ. ಯಾಕೆ ಅಂತ ಅಂದ್ರೆ 56,000 ಹೊಡ್ರದ್ದು ಜಡ್ಡಿ ಪ್ಲಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ಈ ವೆಹಿಕಲ್ ಬಂದು ನಿಮಗೆ 10 ಲ್ಯಾಕಿಂಗ್ ಮಾಡ್ಕೊಡ್ತೀನಿ ಸರ್. 10 ಲಕ್ಷ. ಜಡ್ಡಿ ಪ್ಲಸ್ 2019 ಮಾಡಲ್ ಸಿಂಗಲ್ ಓನರ್. ಜಸ್ಟ್ 56 ಕಿಲೋಮೀಟರ್ 1000 ಕಿಲೋಮೀಟರ್ ರನ್ ಆಗಿದೆ. ನೋಡ್ತಾ ಇರ್ಬೋದು ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಅಡ್ವೊಕೇಟ್ ಗಾಡಿ ಆಗಿರೋದ್ರಿಂದ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೂ 2019 ಮಾಡಲಲ್ಲಿ ಕೊನೆಯದಾಗಿ ಬಿಟ್ಟಂಥ ಮಾಡಲ್ಲು ಅದು ZXi ಪ್ಲಸ್ ಟಾಪ್ ಎಂಡಲ್ಲಿ ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ. ಸಿಂಬಲ್ ನೋಡ್ತಾ ಇರ್ಬೋದು. ಡೀಸೆಲ್ ಗಾಡಿ ಆಗಿರುತ್ತೆ. ತುಂಬ ರೇರು ಡೀಸೆಲ್ ಗಾಡಿ ಸಿಗೋದು ಬ್ರೆಜಾದಲ್ಲಿ ಅಲ್ವಾ ಸರ್? ಆಲ್ಮೋಸ್ಟ್ ಪೆಟ್ರೋಲ್ ಗಾಡಿಗಳು ಸಿಗುತ್ತೆ, ಡೀಸೆಲ್ ಗಾಡಿಗಳು ಸಿಗಲ್ಲ ಸರ್. ಡೀಸೆಲ್ ಗಾಡಿ ಸಿಗುತ್ತೆ, ನಿಮಗೆ ಮಾಡಲ್ ಗಾಡಿ ಸಿಗಲ್ಲ. ಹೌದು. ಹಾಗೆ ಮತ್ತೆ ನಂತರ ಇನ್ನೊಂದು ಮಾರುತಿ ಸುಜುಕಿ ಆಲ್ಟೋ K10 ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು 2011 ಸೆಕೆಂಡ್ ಓನರ್ ಸರ್. ಇದು ಬಂದು ನಿಮಗೆ ವೆಹಿಕಲ್ ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ LXi ವೇರಿಯಂಟ್ ಬರುತ್ತೆ. ಓಕೆ, ಸೆಕೆಂಡ್ ಓನರ್. ನಿಮಗೆ ಇನ್ಸೂರೆನ್ಸ್ ಕೂಡ ಇದರಲ್ಲಿ ರನ್ನಿಂಗ್ ಇದೆ. ಈ ವೆಹಿಕಲ್ನ ಬಂದು ಸರ್ ನಾನು ನಿಮಗೆ ಜಸ್ಟ್ 2 ಲ್ಯಾಕಿಗೆ ಕೊಡ್ತೀನಿ. 2 ಲ್ಯಾಕ್ನ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಟೋ K10 2011 ಮಾಡಲ್ ಗಾಡಿ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಮೆರೂನ್ ಕಲರು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, KA04 ರಿಜಿಸ್ಟರ್ಡ್ ವೆಹಿಕಲ್ಲು. ತುಂಬ ಕ್ಲಾಸ್ ಆಗಿದೆ ಸ್ವಿಫ್ಟ್ ಕೂಡ. ಟೈರ್ ಕಂಡೀಷನ್ ಕೂಡ 70 to 75% ಟೈರ್ ಕಂಡೀಷನ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಆರೆಂಜ್ ಕಲರ್ ಗಾಡಿ 2012 ಮಾಡಲ್ ಸ್ವಿಫ್ಟ್ VDI ಸಿಂಗಲ್ ಓನರ್. ಡೀಸೆಲ್ ನಿಮಗೆ 50% ಟೈರ್ ಇದೆ. ಇದು ನಿಮಗೆ 76,000 ಕಿಲೋಮೀಟರ್ ರನ್ ಆಗಿದೆ. 76,000 ಕಿಲೋಮೀಟರ್ ರನ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ. ಇದು ಕೂಡ ನಿಮಗೆ ತುಂಬ ಚೆನ್ನಾಗಿದೆ ವೆಹಿಕಲ್. ಈ ವೆಹಿಕಲ್ ಬಂದು ಸರ್ ನನಗೆ 4,10,000 ಕೊಡ್ತೀನಿ ಸರ್. 4,10,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕ್ಸಿದಾರಂತೆ, ಟಚ್ ಸ್ಕ್ರೀನ್ ಸಿಸ್ಟಮು. VDI ಅಲ್ವಾ ಸರ್ ಇದು? VDI ಡೀಸೆಲ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಸ್ವಿಫ್ಟ್. ಇಲ್ಲಿ ಆಲ್ಮೋಸ್ಟ್ ಸರ್ ಹತ್ರ ಒಳ್ಳೆ ಸ್ವಿಫ್ಟ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಸ್ವಿಫ್ಟ್ ಮತ್ತು SUV ಸೆಗ್ಮೆಂಟಲ್ಲಿ ವೆರೈಟಿ ಕಲೆಕ್ಷನ್ಸ್ ಕೂಡ ನಮ್ಮ ಸರ್ ಹತ್ರ ಇದೆ. ಅದು ಮಾಡೆಲ್ ಗಾಡಿಗಳೇ ಇದ್ದಾವೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಆಲ್ಟೋ ಇದೆ, ಮತ್ತೊಂದು KA50 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್. ಇದು ಬಂದು ಸರ್ 2006 ಮಾಡಲ್. ಓಕೆ, 3 ಜನ ಓನರ್ ಆಗಿರ್ತಾರೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ ಕೂಡ ಅಷ್ಟೇ ಸರ್. ನಾನು ನಿಮಗೆ 1.5 ಲಕ್ಷ ಕೊಡ್ತೀನಿ. 1,50,000 ಕೊಟ್ಬಿಡ್ತೀನಿ. 1,50,000ಕ್ಕೆ 2006 ಮಾಡಲ್ ಆಲ್ಟೋನ ಕೊಡ್ತಿದ್ದಾರೆ ಸರ್. ಒಂದು ಕಲಿಯಕ್ಕೆ ಈ ತರದ ಗಾಡಿ ಎಲ್ಲ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಕಲಿಯಕ್ಕೆ ಮತ್ತೆ ಸಿಟಿಲಿ ಓಡಾಡಕ್ಕೆ ಡೈಲಿ ಯೂಸ್ ಗಳಿಗೆ ಈ ಗಾಡಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಆಲ್ಟೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು ಸರ್ 2009 ಮಾಡಲ್ ಸರ್. ಓಕೆ, ಸೆಕೆಂಡ್ ಓನರ್. ಓಕೆ, ಈ ವೆಹಿಕಲ್ ಬಂದು ಸರ್ ನಿಮಗೆ 1,80,000 ಕೊಡ್ತೀನಿ ಸರ್. 1,80,000 ಕೊಡ್ತೀನಿ ಸರ್. 1,80,000 ಪ್ರೈಸ್ ಇದು ಕೊಟ್ಟು ಮಾಡ್ತಿದ್ದಾರೆ. ಫ್ರೆಶ್ ಇನ್ಸೂರೆನ್ಸ್ ಇದೆ. ಟೈರ್ ಕೂಡ ಇದರಲ್ಲಿ 50% ಅಬೌವ್ ಟೈರ್ ಇದಾವೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗೋಲ್ಡನ್ ಕಲರ್. ನೋಡ್ತಾ ಇರ್ಬೋದು 1,80,000 ಇದಕ್ಕೆ ಕೋಟ್ ಮಾಡಿರ್ತಾರೆ, 1,50,000 ಇದಕ್ಕೆ ಕೋಟ್ ಮಾಡಿರ್ತಾರೆ. ಹೆಚ್ಚಿನ ವಿಡಿಯೋ ಮತ್ತು ಮಾಹಿತಿಗಾಗಿ ಕ್ರೆಡೆ ಒಂದು ಸರ್ನ ನಂಬರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಸರ್ ಸ್ವಿಫ್ಟ್ ಡಿಸೈರ್ 2008 ಮಾಡಲ್. ಓಕೆ, ಇದು ಬಂದು ನಿಮಗೆ ಡಿಸೈರ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ ZDI ಬರುತ್ತೆ. ಇದು
ಓಕೆ. ಈ ವೆಹಿಕಲ್ ಬಂದು 3 ಜನ ಓನರ್ ಆಗಿರ್ತಾರೆ. FC ಇನ್ಸೂರೆನ್ಸ್ ಎಲ್ಲ ಕೂಡ ರನ್ನಿಂಗ್ ಇರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ ಅಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್, ಸೀಟ್ ಕವರ್ಸ್ ಎಲ್ಲ ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಇದೆ. ಟೈರ್ ಒಂದು 40 to 50% ಟೈರ್ ಇದೆ ಸರ್. ಈ ವೆಹಿಕಲ್ ಸ್ವಲ್ಪ ಟೈರ್ ಕಮ್ಮಿ ಇದೆ, ಯಾಕೆಂದ್ರೆ ಇದು ಬಂದು ಟಾಪ್ ಎಂಡ್ ವೆಹಿಕಲ್. ಓಕೆ ಸರ್. ಈ ವೆಹಿಕಲ್ ಬಂದು ಸರ್ ಜಸ್ಟ್ 2,45,000 ಕೊಡ್ತೀನಿ. ZD ಟಾಪ್ ಎಂಡ್ ವೆಹಿಕಲ್, ಡೀಸೆಲ್, ಫುಲ್ಲಿ ಟಾಪ್ ಎಂಡ್. ಎಷ್ಟು ಲಕ್ಷ ಅಂದ್ರಿ ಸರ್? 2,45,000 ಕೊಡ್ತೀನಿ. 2,45,000ಕ್ಕೆ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ನೋಡ್ತಾ ಇರಬಹುದು. ಮ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಅಥವಾ ಇದು? ಇಲ್ಲ ಸರ್, ಎಲ್ಲ ಕಂಪನಿ ಫಿಟೆಡ್ ಟಾಪ್ ಎಂಡ್ ಗಾಡಿ ಆಗಿರೋದ್ರಿಂದ ಎಲ್ಲ ಫುಲ್ ಕಂಪ್ಲೀಟ್ಲಿ ಶೋರೂಮ್ ಫಿಟೆಡ್ ಮತ್ತೆ ಶೋರೂಮ್ ರೆಕಾರ್ಡೆಡ್ ಗಾಡಿ ಇದು. 2,45,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಆದಷ್ಟು ನೆಗೋಷಿಯೇಟ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಗಾಡಿ ಯಾವುದು ಸರ್? ನೆಕ್ಸ್ಟ್ ಇನ್ನಿಲ್ಲ, ಸೇಲ್ ಆಗಿರೋ ಗಾಡಿಗಳು ಇದೆಲ್ಲ ಸೋಲ್ಡ್ ಆಗಿದೆ. ಅದರಲ್ಲಿ ಜೀಪ್ ಒಂದು ಅಡ್ವಾನ್ಸ್ ಆಗಿದೆ ಸ್ವಲ್ಪ. ಕಸ್ಟಮರ್ ಇನ್ನೂ ಅವರು ತಗೊಂಡು ಇನ್ನೂ ಓಕೆ 1986 MM 540 4 wheel drive ಕಂಪ್ಲೀಟ್ ಮಾಡಿಫೈಡ್ ವೆಹಿಕಲ್ ನೋಡ್ತಾ ಇರ್ಬೋದು. ಕಂಪ್ಲೀಟ್ಲಿ ಮಾಡಿಫೈಡ್ ವೆಹಿಕಲ್. ಒಂದು ಈ ಥರ ಗಾಡಿ ಎಲ್ಲ ಓಡ್ಸೋಕ್ಕೆ ಒಂದು ಕ್ರೇಜ್ ಇರುತ್ತೆ. ಆ ಕ್ರೇಜ್ ಇರೋರಿಗೆ ಈ ಗಾಡಿ ಅಂತಲೇ ಹೇಳ್ಬೋದು. ಇದು ನೋಡ್ತಾ ಇರ್ಬೋದು. ರಿಜಿಸ್ಟ್ರೇಷನ್ ಕೂಡ CKL. ಆಗ ಏನು ಗಾಡಿ ತಗೋಬೇಕು ರಿಜಿಸ್ಟ್ರೇಷನ್ ಇರುತ್ತೆ ಅದೇ ರಿಜಿಸ್ಟ್ರೇಷನ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 1986 ಮಾಡಲು. 1986. ಇದರಲ್ಲಿ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಇನ್ನು FC ಇನ್ನು 2.5 years FC ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಮತ್ತೆ ಟೈರ್ ನಿಮಗೆ ಬಾಡಿ ಎಲ್ಲ ಮಾಡಿಫೈ ಆಗಿದೆ. ಇಂಜಿನ್ ಇದು ಬಂದು ನಿಮಗೆ 4 wheel drive. ಇಂಜಿನ್ ಬಂದು ಪಿಜೋ ಇಂಜಿನ್ ಬರುತ್ತೆ. ಟೈರ್ ಎಲ್ಲ ಫ್ರೆಶ್ ಇದೆ. ನಿಮಗೆ ಬಾಡಿನೂ ಅಷ್ಟೇ ಒಳಗಡೆ ನಿಮಗೆ ಸೀಟ್ ಆಗಿರಲಿ ಇನ್ನೊಂದಾಗಿರಲಿ ಮತ್ತೆ ತುಂಬಾ ಚೆನ್ನಾಗಿದೆ ಸರ್. ಈ ವೆಹಿಕಲ್ ನ ಬಂದು ಸರ್ ವಿತೌಟ್ ಇನ್ಸೂರೆನ್ಸ್ 1,55,000 1,55,000ಕ್ಕೆ ಮಹೇಂದ್ರ MM 540 DP ಜೀಪ್ ನಾನು ನಿಮಗೆ ಕೊಡ್ತೀನಿ. ಜಸ್ಟ್ 1,55,000. 1,50,000 ಕೊಡಿ ಸರ್. ಸರ್ ತಗೊಂಡೋಗ್ಬಿಟ್ಟು ಮನೇಲಿ ಇಟ್ಟು ಇನ್ನು 1 ವರ್ಷ ಬಿಟ್ಕೊಂಡು ಮಾಡ್ತೀನಿ ಅಂದ್ರೆ 3 ಲಕ್ಷಕ್ಕೆ ಹೋಗ್ತಾರೆ 100%. ಯಾಕೆ ಅಂತಂದ್ರೆ ಇದು ಕೂಡ ಕಸ್ಟಮರ್ ರಿಕ್ವೈರ್ಮೆಂಟ್. ದಿನ ಈ ಗಾಡಿಗಳ ತರ ಇದು ವ್ಯಾಲ್ಯೂ ಇಳಿಯಲ್ಲ, ವ್ಯಾಲ್ಯೂ ಅಪ್ ಆಗುತ್ತೆ ಸರ್. ಈ ಗಾಡಿಗಳ ವ್ಯಾಲ್ಯೂ ಅಪ್ ಆಗುತ್ತೆ. 4 wheel drive ಗಾಡಿನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಒಂದು ವಾಶ್ ಮಾಡಿದ್ರೆ ಬೆಂಕಿ ಗಾಡಿ ಅಂತಾನೆ ಹೇಳ್ಬೋದು. ಸೀಟಿಂಗ್ಸ್ ಎಲ್ಲ ಹೊಸದ್ ಹಾಕ್ಸಿದ್ದಾರೆ. ಜಸ್ಟ್ 1,55,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಟೈರ್ ಎಲ್ಲ ನಿಮಗೆ ಫ್ರೆಶ್ ಟೈರ್ ಇದೆ ಸರ್. ಇದರಲ್ಲಿ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ಫ್ರೆಶ್ ಆಗಿದೆ. ಗಾಡಿ ಕೂಡ ಒಳ್ಳೆ ಪೇಂಟಿಂಗ್ ನ ಮಾಡ್ಬಿಟ್ಟು ಗಾಡಿನ ನಿಲ್ಸಿದ್ದಾರೆ. 4 wheel drive ಇದಾಗಿರುತ್ತೆ ಸರ್. ಡಾಕ್ಯುಮೆಂಟ್ ಎಲ್ಲ ಇರುತ್ತಲ್ವಾ ಸರ್ ಗಾಡಿದು? ಸರ್ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ. FC ರನ್ನಿಂಗ್ ಇದೆ. ಓಕೆ. ಇನ್ಸೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ, ಮಿಕ್ಕಿದೆಲ್ಲ ರನ್ನಿಂಗ್ ಇದೆ ಸರ್. ನೋಡ್ತಾ ಇರ್ಬೋದು. ಯಾರು ಇಂಟ್ರೆಸ್ಟ್ ಇದ್ರೆ ಜಸ್ಟ್ 1,55,000 ಗಾಡಿಗೆ ಕೊಟ್ಬಿಟ್ಟು ತಗೊಂಡೋಗಿ ಜಸ್ಟ್ ನಿಲ್ಸ್ಬಿಟ್ಟು ಮಾರ್ತೀನಿ ಅಂದ್ರೆ ನಿಮಗೆ ಒಳ್ಳೆ ರೇಟಿಗೆ ಬರುತ್ತೆ. ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಮಹೇಂದ್ರ ಇದೇ ಥರ ಹೆಚ್ಚಿನ ಮಾಹಿತಿಯಾಗೂ ವಿಡಿಯೋಕ್ಕಾಗಿ ಶ್ರೀ ಜಗದಾಂಬ ಕಾರ್ಸ್ ಇನ್ನೂ ಬೇರೆ ಥರ ಯಾವ್ದಾರ ಗಾಡಿಗಳು ಬೇಕು, ಇದೇ ಥರ ನೋಡಿದ್ರಲ್ಲ ಒಂದು ಎಂಥ ಆ್ಯಂಟಿಕ್ ಪೀಸ್ ಗಾಡಿನ ಇಟ್ಟಿದ್ದಾರೆ, ಇದೇ ಥರ ಗಾಡಿನೇ ಆಗಲಿ ಅಥವಾ ನಿಮಗೆ ಮಾಡೆಲ್ ಗಾಡಿ ಯಾವುದೇ ಬೇಕು ಅಂದರೂ ನಮ್ಮ ಶ್ಯಾಮ್ ಸರ್ ನಿಮಗೆ ಡೀಟೇಲ್ಸ್ ಹಾಗೂ ಫೋಟೋಸ್ ಎಲ್ಲನೂ ಕಳಿಸ್ಕೊಡ್ತಾರೆ. ಶ್ಯಾಮ್ ಸರ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ. ಸರ್ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಖಂಡಿತ ನಮ್ಮಲ್ಲಿ ಲೋನ್ ಫೆಸಿಲಿಟೀಸು ಆಲ್ಮೋಸ್ಟ್ ಆಲ್ ಹಾಸನ ಡಿಸ್ಟಿಕ್ ಅವ್ರಿಗೆ ಮಾತ್ರ ಇರುತ್ತೆ. ಹೊರಗಡೆಗೆ ಸ್ವಲ್ಪ ಲೋನ್ ಫೆಸಿಲಿಟಿ ಕಮ್ಮಿ ಇರುತ್ತೆ. ನಮ್ಮ ಹತ್ರ ಏನಂತಂದ್ರೆ ನೀವು ಯಾವ ವೆಹಿಕಲ್ ತೊಗೊಂಡ್ರು ಕೂಡ ನಿಮಗೆ ಜೀನಿಯನ್ ವೆಹಿಕಲ್ ಇರುತ್ತೆ. ನಮ್ಮಲ್ಲಿ ಆ ಮೀಟರ್ ಟ್ಯಾಂಪರ್ ಆಕ್ಸಿಡೆಂಟ್ ಅದೇನಾದ್ರು ಇದ್ರೆ ನಾವು ಖಂಡಿತ ನಿಮಗೆ ಹೇಳ್ಕೊಡ್ತೀವಿ, ಹಂಗೆ ಕೊಡಲ್ಲ. ಬಟ್ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಜೀನಿಯನ್ ವೆಹಿಕಲ್ ಇರುತ್ತೆ. ಪ್ರೈಸ್ ಕೂಡ ನಿಮಗೆ ಬೇರೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಿಕ್ಕಿದ್ದು ನಿಮ್ಗೆ ಏನಿದೆ ಅಂತೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾಕೆಂದ್ರೆ ನಮಗೆ ಪ್ರೈಸ್ ಕಮ್ಮಿ ಅಂತೀರಾ, ನೀವು ಜಾಸ್ತಿ ಅಂತೀರಾ. ಬೇರೆ ಕಂಪೇರ್ ಮಾಡಿ ಬೇರೆ ವಿಡಿಯೋಗಳನ್ನ ನೋಡಿ ನಮ್ಮ ಪ್ರೈಸ್ ಕಮ್ಮಿ ಇದ್ರೆ ಒಳ್ಳೆ ಗಾಡಿ ನಿಮ್ಗೆ ಏನಾದ್ರು ಸೆಲೆಕ್ಟ್ ಆದರೆ ಬನ್ನಿ, ನಾನು ಖಂಡಿತ ನಿಮಗೆ ಗಾಡಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.